ಹಾಗೂ ನೆರೆದಿದ್ದ ಎಲ್ಲರಿಗೂ ಬಾಮದ ಅಭಿಮಾನಿಗಳಿಗೆ ನನ್ನ ಅಸ್ಸಲಾಮು ಅಲೈಕುಂ. ಇದು ಇವತ್ತಿಗೆ 25ನೇ ವರ್ಷ ಅಂತ ಹೇಳಿ ಮೊನ್ನೆ ನಿಮಗೆ ಗೊತ್ತಾಯಿತು ಊರಲ್ಲಿ. ನಾನು ಇಲ್ಲಿಗೆ ಬರುವ ಅಂದಾಜು ಸ್ವಲ್ಪ ಲೇಟಾಗಿ ಬರ್ತಿದ್ದವ. ನಮ್ಮ ಊರಿನ ಯುವಕರ ಬಹು ಒತ್ತಾಯದ ಮೇರೆಗೆ ನಿಮ್ಮ ಫಂಕ್ಷನಿಗೆ ನಾನು ಬಂದಿದ್ದೇನೆ. ಅಲ್ಲಾಹು ನನಗೆ ಅದಕ್ಕೆ ಒದಗಿಸಿಕೊಟ್ಟಿದ್ದಾನೆ ಅಂತ ಹೇಳಿ ಅಲ್ಲಾಹುಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡುತ್ತೇನೆ. ಈ ಬಾಮ 25ನೇ ವರ್ಷ ಅಂತ ಹೇಳಿದರೆ ಈ ಬಾಮದಿಂದ ನಮಗೆ BP ಇಸ್ಮಾಯಿಲ್ ಅವರು ಸ್ಟಾರ್ಟ್ ಮಾಡಿದರು. ಅವರ ನೇತೃತ್ವದಲ್ಲಿ ಫಸ್ಟ್ ಸ್ಟಾರ್ಟ್ ಆಯಿತು 20 ವರ್ಷ ಹಿಂದೆ. ಆ ಟೈಮಿನಲ್ಲಿ ನಮ್ಮ ಬ್ಯಾರಿಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಭಾಳ ಕಷ್ಟದಲ್ಲಿ ಕೆಲವು ಹುಡುಗರು ಕಲಿತಿದ್ದರು. ಅಂಥವರನ್ನು ಗುರುತಿಸಿ ಬಜ್ಪೆ ಮಸೀದಿಯಲ್ಲಿ ಅವರಿಗೆ ಕ್ಯಾಂಪ್ ಕೊಟ್ಟು ಮನೆ ಮನೆಗಳಲ್ಲಿ ಊಟ ಕೊಟ್ಟು ಅದರ ಖರ್ಚು ವೆಚ್ಚಗಳನ್ನು ಈ ಬಾಮಾ ಸಂಸ್ಥೆ ನಡೆಸ್ತಾ ಬಂದಿದೆ. 25 ವರ್ಷದಿಂದ ಸತತವಾಗಿ 25 ವರ್ಷದಿಂದಲೂ ಈ ಬಾಮಾ ಸಂಸ್ಥೆ ಅವರ ಖರ್ಚು ವೆಚ್ಚವನ್ನು ನೋಡ್ತಾ ಇದೆ. ಅದೇ ರೀತಿ ಇನ್ನೊಂದು ಸಂಸ್ಥೆ ಉಂಟು ಬಿಸ್ಮಿ, ಅದು ಕೂಡ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಭಾಳ ಉಪಕಾರ ಮಾಡ್ತಿದೆ. ಈ ಬಾಮಾದಿಂದ ಕಲಿತ ಸುಮಾರು 100 ಮಕ್ಕಳು BE ಮಾಡಿದ್ದಾರೆ, BSc ಮಾಡಿದ್ದಾರೆ, BCom ಮಾಡಿದ್ದಾರೆ, BA ಮಾಡಿದ್ದಾರೆ, ಎಲ್ಲ ಒಳ್ಳೆ ಒಳ್ಳೆ ಹುದ್ದೆಯಲ್ಲಿದ್ದಾರೆ. ಇವರ ಈ ಸೇವೆ ಅಲ್ಲಾಹು ಇನ್ನೂ ಮುಂದಕ್ಕೂ ಇದೇ ರೀತಿ ಜನಗಳಿಗೆ ಸಿಗುವಂತಾಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಇಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾಗೆ ನಾವು ನಿಮ್ಮಿಂದ ಎಲ್ಲವನ್ನೂ ಬಯಸ್ತೇವೆ, ಆದರೆ ನಾವು ನಿಮಗೆ ಏನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾನು ನಮ್ಮ ಜಮಾತಿನ 700ಕ್ಕೂ ಅಧಿಕ ಮನೆಯಿಂದ ಹಿರಿಯವರಿಂದ ನಿಮಗೆ ಆಶೀರ್ವಾದ ಮತ್ತು ಕಿರಿಯವರಿಂದ ನಿಮಗೆ ದುವಾವನ್ನು ತಂದಿರುತ್ತೇನೆ. ಅಲ್ಲಾಹು ಇದನ್ನು ಸ್ವೀಕರಿಸಲಿ, ಆಮೀನ್. ಇಲ್ಲಿ ನಿಮ್ಮನ್ನು ನೋಡುವಾಗ ನಮಗೊಂಥರ ಮರಕನೂ ಆಗ್ತದೆ. ಚಳಿಯಲ್ಲಿ ನಿಮ್ಮ ಆಟ, ನಿಮ್ಮ ಮುಖದಲ್ಲಿ ಮುಗುಳ್ನಗೆ, ಆದರೆ ನಿಮ್ಮ ಮನಸ್ಸಿನಲ್ಲಿರುವ ದುಗುಡ ದುಮ್ಮಾನ ನಿಮಗೆ ಅರ್ಥ ಆಗ್ತದೆ. ನಿಮ್ಮ ಫ್ಯಾಮಿಲಿಯನ್ನು ನೀವು ಊರಲ್ಲಿ ಬಿಟ್ಟು ನಿಮಗೆ ಬೇಕಾದವರು ಯಾರು, ನಿಮ್ಮ ನೆಂಟರಿಷ್ಟರು, ಇನ್ನೊಬ್ಬರು ಮತ್ತೊಬ್ಬರು ಎಲ್ಲವನ್ನೂ ಬಿಟ್ಟು ನೀವು ನಿಮ್ಮ ದುಡಿಮೆಗಾಗಿ ಇಲ್ಲಿ ಬಂದಿದ್ದೀರಿ. ನಿಮ್ಮ ದುಡಿಮೆಯ ಒಂದು ಪಾಲನ್ನು ಸಮಾಜಕ್ಕೆ ಅರ್ಪಿಸ್ತಾ ಇದ್ದೀರಿ. ಇದು ಅಲ್ಲಾಹು ಜಾರಿಯಾದ ಸದಕವನ್ನು ಮಾಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ. ಹಾಗೆಯೇ ನಿಮ್ಮ ಈ ಕಾರ್ಯಕ್ರಮ, ಈ ಯುವ ಸಮುದಾಯ ನಮ್ಮದು ಭಾಳ ಉತ್ತಮವಾಗಿ ಕೆಲಸ ಮಾಡ್ತಾ ಉಂಟು. ಈ ಯುವ ಸಮುದಾಯ ಅಂದರೆ ಒಂದು ಬೆಂಕಿ ಇದ್ದಾಗೆ. ಈ ಬೆಂಕಿ ಮನೆ ಮತ್ತು ಮನವನ್ನು ನಂದಾದೀಪವನ್ನಾಗಿ ಬೆಳಗಿಸಲಿಕ್ಕೂ ಸಾಧ್ಯ ಉಂಟು. ಇಡೀ ಕಾಡಿಗಿಚ್ಚಿನಂತೆ ಹರಡಿ ಇಡೀ ಊರನ್ನು ಹಾಳು ಮಾಡಲಿಕ್ಕೂ ಸಾಧ್ಯ ಉಂಟು. ನಮ್ಮ ಸಮುದಾಯ ಈಗ ದೇವೇಚ್ಛೆಯಿಂದ ನಮ್ಮೆಲ್ಲರಿಗೂ ನಂದಾದೀಪವಾಗಿ ಕೆಲಸ ಮಾಡ್ತಾ ಉಂಟು, ಬಡ ಬಗ್ಗರಿಗೆ ಕೆಲಸ ಮಾಡ್ತಾ ಉಂಟು. ಇವರು ಇನ್ನೂ ಹೆಚ್ಚಿನ ಸಹಕಾರ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ನೀಡುವಂತಾಗಲಿ. ಹಾಗೆಯೇ ಇದು ಸ್ಟಾರ್ಟ್ ಆದದ್ದು ವಿದ್ಯಾಭ್ಯಾಸಕ್ಕೋಸ್ಕರ, ವಿದ್ಯಾಭ್ಯಾಸದ ಹುಡುಗರಿಗೆ ಅವರ ಭವಿಷ್ಯತನ್ನು ರೂಪಿಸಲಿಕ್ಕಾಗಿ. ನೀವು ನಿಮ್ಮ ಸಮಾಜವನ್ನು ಕಟ್ಟಿಸ್ತಾ ಇದ್ದೀರಿ. ನೀವು ಈ ಸಮಾಜ, ನಮ್ಮ ಬ್ಯಾರಿ ಸಮಾಜ ವಿದ್ಯೆಯಲ್ಲಿ ಭಾಳ ಹಿಂದುಳಿದ ಸಮಾಜ. ಒಂದು ಸಮಾಜದ ಯೋಗ್ಯತೆಯನ್ನು ಗುರುತಿಸಬೇಕಾದರೆ ಅಲ್ಲಿ ವಿದ್ಯಾವಂತರ ಸಂಖ್ಯೆ ಎಷ್ಟು ಅಂತ ಹೇಳಿ ಮಾತ್ರ. ಯಾವ ಸಮಾಜದಲ್ಲಿ ಯಾವ ಸಮಾಜ ವಿದ್ಯೆಯಿಂದ ಮುಂದೆ ಇರ್ತದೋ ಆ ಸಮಾಜದ ಏಳಿಗೆ ಸುಲಭ ಆಗ್ತದೆ. ನಮ್ಮಲ್ಲಿ ಹಾಗಿಲ್ಲ. ನಮ್ಮಲ್ಲಿ ಈಗೀಗ ವಿದ್ಯೆಗೆ ಮಹತ್ವ ಬರ್ತಾ ಇದೆ. ಉದಾಹರಣೆಗೆ 1968ರಲ್ಲಿ ಸಣ್ಣ ಒಂದು ಕ್ಲಾಸ್ ಆಯಿತು ಮಂಗಳೂರಲ್ಲಿ. ಆವಾಗ ಒಬ್ಬರು ಡಾಕ್ಟರ್ ಇದ್ದರು ಮಂಗಳೂರಿನಲ್ಲಿ, ಬ್ಯಾರಿ ಮುಸ್ಲಿಂ ಡಾಕ್ಟರ್. ಈಗ ಅಂಥದ್ರಲ್ಲಿ 50ಕ್ಕಿಂತಲೂ ಜಾಸ್ತಿ ಡಾಕ್ಟರ್ಗಳಿದ್ದಾರೆ. ನಮಗೀಗ ಹೆಮ್ಮೆ ಅಂತ ಹೇಳಿದರೆ ನಿಮ್ಮಂಥ ಎಲ್ಲ ಯುವಕರು ವಿದ್ಯೆಗಾಗಿ ಪ್ರಾಶಸ್ತ್ಯ ನೀಡ್ತಾ ಇದ್ದೀರಿ. ಇದು ನಮ್ಮ ಏಳಿಗೆಯ ಒಂದು ಲಕ್ಷಣ. ಈ ಏಳಿಗೆಯಿಂದ ನಮ್ಮ ಸಮಾಜವನ್ನು ನಮಗೆ ಉತ್ತಮವಾದ ಜನರೇಷನ್, ಉತ್ತಮವಾದ ಭಾವಿ ಜನಾಂಗವನ್ನು ರೂಪಿಸಲಿಕ್ಕಾಗ್ತದೆ. ಈ ಕಾರ್ಯಕ್ರಮವು, ಈ ಸೇವೆಯು ನಮ್ಮದು ಮುಂದುವರಿಯಲಿ. ಅಲ್ಲಾಹು ನಿಮಗೆ ಇಹದಲ್ಲಿಯೂ ಪರದಲ್ಲಿಯೂ ಇದಕ್ಕೆ ತಕ್ಕದಾದ ಪ್ರತಿಫಲವನ್ನು ನೀಡಲಿ ಅಂತೇಳಿ ನಾನು ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಾಹಿರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.